ನಮಸ್ಕಾರ. ಉತ್ತರ ಕರ್ನಾಟಕ ಬೀದರ್ ನ್ಯೂಸ್ ರೌಂಡಪ್ಗೆ ಸ್ವಾಗತ. ನಾನು ಪ್ರಿಯಾಂಕಾ ಶ್ರೀಗುರು. ಬನ್ನಿ ಕ್ವಿಕ್ಕಾಗಿ ನೋಡೋಣ ಇಂದಿನ ಬೀದರ್ ಜಿಲ್ಲೆಯ ಪ್ರಮುಖ ಸುದ್ದಿಗಳನ್ನು. ದಲಿತ ಸಮುದಾಯದ ಜನರಿಗೆ ಕೆರೆಯ ನೀರನ್ನು ಕುಡಿಯಲು ನೀಡದ ಸಮಯದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರಾರು ಜನ ಅಸ್ಪೃಶ್ಯ ಜನಾಂಗದೊಂದಿಗೆ ಮಹಾನಗರದ ಚೌಡಾರ್ ಕೆರೆಯ ನೀರನ್ನು ಮುಟ್ಟುವ ಮೂಲಕ ಅಸ್ಪೃಶ್ಯತೆ ವಿರುದ್ಧ ಹೋರಾಡಿದರು. ಆ ಐತಿಹಾಸಿಕ ದಿನದ ಸ್ಮರಣಾರ್ಥಕವಾಗಿ ಇದೇ ಮಾರ್ಚ್ 27ರಂದು ಬೀದರ್ ನಗರದಲ್ಲಿ ಬಹಿರಂಗ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗುವುದು ಎಂದು ಆಲ್ ಇಂಡಿಯಾ ದಲಿತ ಪ್ಯಾಂಥರ್ ಸೇನಾ ಗೌರವಾಧ್ಯಕ್ಷ ದೇವೇಂದ್ರ ಸೋನಿ ಅವರು ತಿಳಿಸಿದ್ದಾರೆ. ಇನ್ನು ಬೀದರ್ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ದಲಿತ ಪ್ಯಾಂಥರ್ ಸೇನಾ ವತಿಯಿಂದ ಚೌಡಾರ್ ಕೆರೆಯ ಸತ್ಯಾಗ್ರಹ ದಿನದ ಸ್ಮರಣಾರ್ಥಕವಾಗಿ ಬೃಹತ್ ಬಹಿರಂಗ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗುತ್ತಿದೆ. ಇನ್ನು ಚೌಡಾರ್ ಕೆರೆಯ ಐತಿಹಾಸಿಕ ದಿನಕ್ಕೆ ಇದೇ ಮಾರ್ಚ್ 20ರಂದು 99 ವರ್ಷಗಳಾಗಲಿದ್ದು, ಈ ಹಿನ್ನೆಲೆಯಲ್ಲಿ ಮಾರ್ಚ್ 27ರಂದು ಸಂಜೆ 5 ಗಂಟೆಗೆ ಬೀದರ್ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಬಹಿರಂಗ ಸಭಾ ವಹಿಸುವಂತಹ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ. ಇನ್ನು ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಎಲ್ಲಾ ಜನಪ್ರತಿನಿಧಿಗಳು, ಪ್ರಗತಿಪರ ಚಿಂತಕರು ಭಾಗಿಯಾಗಲಿದ್ದಾರೆ. ಆದ್ದರಿಂದ ಈ ಕಾರ್ಯಕ್ರಮದಲ್ಲಿ ಜಿಲ್ಲೆಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದ್ದಾರೆ. ಯಾಕಂದ್ರೆ ಯಾವಾಗ ಅಂಬದ್ ನಮ್ಗ ದಲಿತರ ಮೇಲೆ ಅವಾಗ ಕುಡಿಯೋ ನೀರಿನ ಹಕ್ಕು ಇದ್ದಿಲ್ಲ. ಅವಾಗ ಅಂಬದ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಂದ್ ಬೃಹತ್ ಹೋರಾಟ ಮಾಡಿ, ಬೃಹತ್ ಸತ್ಯಾಗ್ರಹ ಮಾಡಿ ನಮ್ಗೆಲ್ಲ ದಲಿತರಿಗೆ, ಹಿಂದುಳಿದವರಿಗೆ, ಬಡವ ಜನರಿಗೆ ಕುಡಿಯುವ ನೀರಿನ ಹಕ್ಕಿಸ್ಕೊಟ್ರು. ಅದರ ಅಂಗವಾಗಿ ನಾವು ಇದು ಚೌಡಾರ ಕೆರೆ ಸತ್ಯಾಗ್ರಹ ದಿನವನ್ನು ಸಾಮಾಜಿಕ ಸಬಲೀಕರಣ ದಿನ ಎಂದು ನಾವು ಆಚರಣೆ ಮಾಡ್ತಾ ಇದ್ದೇವೆ. ಆಲ್ ಇಂಡಿಯಾ ಪ್ಯಾಂಥರ್ ಸೇನಾ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಚೌಡಾರ ಕೆರೆ ಸತ್ಯಾಗ್ರಹ ದಿನದ ಅಂಗವಾಗಿ ಸಾಮಾಜಿಕ ಸಬಲೀಕರಣ ದಿನ ಎಂದು ನಾವೇನು ಬೃಹತ್ ಬಹಿರಂಗ ಸಮಾವೇಶವನ್ನು ಆಚರಿಸ್ಕೊತಾ ಬರ್ತಾ ಇದ್ದೀವಿ. ಈ ವರ್ಷವೂ ಅದೇ ರೀತಿ ಅದೇ ಅಲ್ಲಿ ಅಂಬೇಡ್ಕರ್ ಸರ್ಕಲ್ನಲ್ಲಿ ಮಾರ್ಚ್ 27 ಇದೇ ಮಾರ್ಚ್ 27 ಸಾಯಂಕಾಲ 5 ಗಂಟೆಗೆ ಅಂಬೇಡ್ಕರ್ ಸರ್ಕಲ್ ಹತ್ತಿರ ಒಂದು ಬೃಹತ್ ಬಹಿರಂಗ ಸಭೆಯನ್ನು ನಾವು ಇಟ್ಕೊಂಡಿದ್ದೇವೆ. ಅದಕ್ಕೆ ಮುಖ್ಯ ಒಂದು ಅತಿಥಿಗಳಾಗಿ ದೀಪಕ್ ಕೇದಾರ್, ರಾಷ್ಟ್ರೀಯ ಅಧ್ಯಕ್ಷರು ಆಲ್ ಇಂಡಿಯಾ ಪ್ಯಾಂಥರ್ ಸೇನಾ ಅವರು ಬರ್ತಾ ಇದ್ದಾರೆ. ಮತ್ತು ಮುಖ್ಯ ಭಾಷಣಕಾರರಾಗಿ ಶ್ರೀ ಸಿದ್ದಬಸವ ದೇವರು ಉತ್ತರಾಧಿಕಾರಿಗಳು ಶ್ರೀ ಜಗದ್ಗುರು ಶೂನ್ಯ ಸಂಪಾದನ ಹುಣಸಿಕೊಳ್ಳ ಮಠ ಯಮಕನಮಡಿಯ ಗುರುಗಳು ಅವರು ಬರ್ತಾ ಇದ್ದಾರೆ. ಮತ್ತು ಜಿಲ್ಲೆಯ ಎಲ್ಲ ಶಾಸಕರು ಮತ್ತು ಹಾಲಿ ಶಾಸಕರು, ಮಾಜಿ ಶಾಸಕರುಗಳು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಖಂಡ್ರೆ ಅವರು ಮತ್ತು ಪೌರಾಡಳಿತ ಸಚಿವರಾದ ಶ್ರೀ ರಹೀಂ ಖಾನ್ ಅವರು ಮತ್ತೆಲ್ಲ ಹಿರಿಯ ಸಾಹಿತಿಗಳು, ಎಲ್ಲ ಚಿಂತಕರು, ಒಳ್ಳೆಯ ವಿಚಾರವಂತರು ಎಲ್ಲರೂ ಬಂದು ಬರ್ತಾ ಇದ್ದಾರೆ. ಅದಕ್ಕಾಗಿ ನಾನು ಜಿಲ್ಲೆಯ ಎಲ್ಲ ಜನರಲ್ಲಿ ಮನವಿ ಮಾಡಿಕೊಳ್ಳೋದೇನೆಂದರೆ, ಈ ಒಂದು ಕಾರ್ಯಕ್ರಮಕ್ಕೆ ಬಂದು ತಾವೆಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಇದರ ಒಂದು ಉದ್ದೇಶ ಏನಿದೆ ಅಂತ ತಿಳ್ಕೊಳ್ಳಕ್ಕೆ ನೀವೆಲ್ಲ ಬರ್ಬೇಕಂತ ಹೇಳಿ ನಾನು ಕಳಕಳಿಯ ಮನವಿ ಮಾಡ್ತೇನೆ. ಬೀದರ್ ಜಿಲ್ಲೆಯ ಹುಲ್ಸೂರು ಪಟ್ಟಣದಲ್ಲಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಪಟ್ಟಣದಲ್ಲಿ ಮಹಿಳಾ ದಿನವನ್ನು ವಿಜೃಂಭಣೆಯಿಂದ ಆಚರಿಸಲಾಯಿತು. ಸಂಘದ ಅಧ್ಯಕ್ಷ ನಾಗರಾಜ್ ಹಾವಣ್ಣ ಅವರು ಮಾತನಾಡಿ, ಮಹಿಳಾ ದಿನಾಚರಣೆ ಜನನ ಹಾಗೂ ಬೆಳವಣಿಗೆ ಕುರಿತು ವಿವರಿಸಿದರು. ರಾಜ್ಯ ಸರ್ಕಾರಿ ನೌಕರರ ಸಂಘದ ಸ್ಥಾಪನೆಗೂ ಒಬ್ಬ ಮಹಿಳೆಯ ಪ್ರೇರಣೆ ಕಾರಣವಾಗಿರುವುದನ್ನು ಅವರು ಉಲ್ಲೇಖಿಸಿದರು. ಇನ್ನು ಮಹಿಳೆ ತಾಯಿಯಾಗಿ, ತಂಗಿಯಾಗಿ, ಸ್ನೇಹಿತೆಯಾಗಿ ಹಾಗೂ ಮಡದಿಯಾಗಿ ಪುರುಷನ ಜೀವನದಲ್ಲಿ ಅತ್ಯಂತ ಮಹತ್ವದ ಪಾತ್ರ ವಹಿಸುತ್ತಾಳೆ ಮತ್ತು ಅವನ ಯಶಸ್ಸಿಗೆ ಪ್ರಮುಖ ಕಾರಣವಾಗ್ತಾಳೆ ಎಂದು ಅವರು ತಿಳಿಸಿದರು. ನಂತರ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಮೀರಾಬಾಯಿ ಗಾಯಕ್ವಾಡ್ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಲತಾ ಶಾಂತಕುಮಾರ್ ಹಾರ್ಕುಡೆ ಮಾತನಾಡಿದರು. ಮಹಿಳಾ ದಿನಾಚರಣೆ ಅಂಗವಾಗಿ ಮಹಿಳಾ ನೌಕರರಿಗಾಗಿ ವಿವಿಧ ಕ್ರೀಡಾಕೂಟ ಆಯೋಜಿಸಲಾಗಿತ್ತು. ಸ್ಪರ್ಧೆಗಳಲ್ಲಿ ಪ್ರಥಮ ಹಾಗೂ ದ್ವಿತೀಯ ಸ್ಥಾನ ಪಡೆದ ಮಹಿಳಾ ನೌಕರರಿಗೆ ಬಹುಮಾನ ನೀಡಿ ಗೌರವಿಸಲಾಯಿತು. ಈ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ಇವತ್ತು ನಾವು ಹುದ್ದೆಗಳನ್ನ ಪಡೆದುಕೊಂಡು ದೊಡ್ಡ ದೊಡ್ಡ ಮಾತಾಡಬಹುದು, ಆದ್ರೆ ಈ ಹುದ್ದೆ ಸಿಗ್ಲ ಕಾರಣ ಅಂದ್ರೆ ಆ ಹೆಣ್ಣು ಮಗಳು ಮೇರಿ ದೇವಾಸ. ಹಾಗಾಗಿ ನಾವು ವಿಚಾರ ಮಾಡಿವಿ, ನಿನ್ನ ಅವರದೇ ಪೂಜೆ ಮಾಡಬೇಕು, ನಮ್ಮೆಲ್ಲರಿಗೂ ಶಿಕ್ಷಣದ ಕ್ರಾಂತಿಯನ್ನ ನೀಡಬೇಕಂತವ್ರು, ನಮ್ಮೆಲ್ಲರಲ್ಲಿ ಶಿಕ್ಷಣದ ಅರಿವನ್ನು ಮೂಡಿಸಬೇಕಂತವ್ರು, ನಮ್ಮೆಲ್ಲರಿಗೆ ಹೆಣ್ಣು ಮಕ್ಕಳಿಗೆ ಹೇಗೆ ನಾವು ಶಿಕ್ಷಣವನ್ನು ಪಡಿಬಾರ್ದು, ಮನೆಯಿಂದ ನಾವು ಯಾಕೆ ಹೊರಗೆ ಬರಬಾರ್ದು ಅನ್ನುವಂತ ಕಲ್ಪನೆ ಕೊಟ್ಟವರು ಸಾವಿತ್ರಿಬಾಯಿ ಫುಲೆ ಅವರು. ಹಾಗಾಗಿ ಅವರಿಬ್ಬರ ಒಂದು ಭಾವಚಿತ್ರವನ್ನ ಇಟ್ಟು ಇಂದಿನ ಕಾರ್ಯಕ್ರಮವನ್ನು ನಾವು ಮಾಡಬೇಕಂತ ವ್ಯವಸ್ಥೆಯನ್ನ ಮಾಡಿದ್ವಿ. ನಿನ್ನೆ ಸ್ಪರ್ಧೆಯಲ್ಲಿ ವಿಜೇತರಾದವರಿಗೆ ಆಟ ಆಡಿಸಿದ್ರು, ಎಲ್ಲೋ ಪೆನ್ನ ಕಾಪಿ ಕೊಡ್ತಾರೋ ಏನ್ ಮಾಡ್ತಾರೋ ಅಂತ ಹೇಳಿ. ಬಟ್ ಅವ್ರ ನಿನ್ನ ನಂಗೆ ಒಂದು ಖುಷಿ ಏನ್ ಅನ್ನಿಸ್ತು, ಸರ್ ಪ್ರೈಸ್ ಇಂಪಾರ್ಟೆಂಟ್ ಇಲ್ಲ, ಬಟ್ ನಾವು ಇನ್ವಾಲ್ವ್ ಆಗಿ ನಿಮ್ಮೆಲ್ಲ ಸರ್ಕಾರದಿಂದ ಸ್ಪರ್ಧೆ ಮಾಡಿದ್ವಲ್ಲ, ನಮಗ್ ಬಹಳ ಖುಷಿ ಕೊಟ್ಟಾದ್ರಿ ಅಂತ ಹೇಳಿ. ನಾ ಜಗನ್ನಾಥರಿಗೆ ರಾತ್ರಿ ಅದೇ ಅಂದ, ಏನೇನೋ ತಲೆ ತುಂಬಿ ಕರ್ಕೊಂಡು ಬಂದಿರಿ, ಪ್ರೈಸ್ ಮತ್ತೆ ಏನಾರ ಪೆನ್ನ ಕಾಪಿ ಕೊಟ್ಟೆ ಅಂದ್ರೆ ಬಹಳ ಮನಸ್ಸಿಗೆ ಹಚ್ಕೊಂಡ್ರಿ ಸರ್ ಅಂತಂದ್ರ ಏನಕ್ಕಾಗಲ್ಲ, ಬಾಕಿ ನೋಡ್ರಿ ಹಂಗಿ ಲೇಟ್ ಟಿ ಪಿ ಸಮೀಪ ಹೋಗ್ಲಕ್ ಬರ್ತದ ಅಂತ ಹೇಳಿ. ಬಟ್ ಎಲ್ಲ ವಿಚಾರ ಮಾಡಿದ್ರಿ.
ನಮಗೆ ಕೈಲಿ ಎಷ್ಟಾಗ್ತದೆ, ನಮ್ಮ ಕೈಲಿ ಕಾಣಿಕೆ ಕಾಣಿಕೆ. ಎಸ್ ಎಸ್ ಇದೇ ನೀವು ವಿಚಾರ, ಇದೇ ನೀವು ವಿಚಾರದಿಂದ ಹೆಣ್ಣು ಮಗಳು ಒಬ್ಬಕ್ಕೆ ಯಶಸ್ವಿ, ಇದೇ ವಿಚಾರ ಇರಬೇಕು ಅಂತ. ದೇಶವನ್ನ ಆಳುವ ಹೆಣ್ಣು ಮಗಳ ಹತ್ರ ಈ ವಿಚಾರವನ್ನ ಇದ್ದಾಗ ಮಾತ್ರ ಒಂದು ದೇಶ ಸಮೃದ್ಧಿಯನ್ನ ಹೊಂದಬಹುದು. ಹಾಗಾಗಿ ನಮ್ಮ ಕೈಲಾದಷ್ಟು ಬೀದರ್ ಜಿಲ್ಲೆ ಬಸವ ಕಲ್ಯಾಣ ನಗರದ ಹೊರವಲಯದ ಬಸವ ಕಲ್ಯಾಣ ಪ್ರಾಧಿಕಾರ ಮಂಡಳಿಯ ಪ್ರವಾಸಿ ಮಂದಿರದಲ್ಲಿ ನಿನ್ನೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದ ಶ್ರೀ ಎಚ್ ಸುರೇಶ್ ರವರ ಒಪ್ಪಿಗೆ ಮೇರೆಗೆ ಬೀದರ್ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದ ಶ್ರೀ ಅವಿನಾಶ್ ಬುದಾರ್ಕರ್ ಅವರ ಆದೇಶದಂತೆ ಬಸವ ಕಲ್ಯಾಣ ತಾಲೂಕು ಅಧ್ಯಕ್ಷರಾದ ಶ್ರೀ ಸುರೇಶ್ ಜಮ್ಮೂರ್ ಅವರ ನೇತೃತ್ವದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಪದಾಧಿಕಾರಿಗಳ ನೇಮಕಾತಿ ಮಾಡಲಾಯಿತು. ತಾಲೂಕು ಗೌರವಾಧ್ಯಕ್ಷರಾಗಿ ಆಕಾಶ್ ಮುತ್ತೆ, ಉಪಾಧ್ಯಕ್ಷರಾಗಿ ದೀಪಕ್ ಕಾಂಬ್ಳೆ, ಪ್ರಧಾನ ಕಾರ್ಯದರ್ಶಿ ಅರುಣ್ ಹಾಲೂರೆ, ಕಾರ್ಯದರ್ಶಿ ಶಿವಪ್ರಸಾದ್ ಭಾಲ್ಕೆ, ಇನ್ನು ಸದಸ್ಯರಾಗಿ ರಾಹುಲ್ ಶಾಶೆಟ್ಟಿ, ಅಂಕುಶ್ ಧರೆ, ಅವಿನಾಶ್ ನಾಟಿಕರ್, ಪ್ರಭು ಸೋನಂಗ್ ಕಾಂಬ್ಳೆ, ರವಿ ಚಿಣಕೆರೆ, ರಾಹುಲ್ ಸೂರ್ಯವಂಶಿ ಹಾಗೂ ಇತರ ಸದಸ್ಯರ ನೇಮಕ ಮಾಡಲಾಯಿತು. ಬೀದರ್ ಜಿಲ್ಲೆಯ ಹುಲ್ಸೂರು ತಾಲೂಕು ಪಂಚಾಯಿತಿ ವತಿಯಿಂದ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಹಾಗೂ ಪಂಚ ಗ್ಯಾರಂಟಿ ಯೋಜನೆಗಳ ಅರಿವು ಮೂಡಿಸುವ ಕಾರ್ಯಕ್ರಮ ನಡೆಸಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಸಿದ್ದರಾಮ್ ಕಾಮಣ್ಣ ಮಾತನಾಡಿ 12ನೇ ಶತಮಾನದಲ್ಲಿ ಸ್ತ್ರೀ ಸಮಾನತೆಯ ಬಗ್ಗೆ ಧ್ವನಿ ಎತ್ತಿ ಸಮಾಜದ ಅಂಕುಡೊಂಕುಗಳನ್ನು ತಿದ್ದಿ ಮಹಿಳೆಗೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ದೊರಕಿಸಿಕೊಟ್ಟವರು. ಇನ್ನು ಅದರಂತೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಸಹ ನಮ್ಮ ಸಂವಿಧಾನದಲ್ಲಿ ಸ್ತ್ರೀ ಸಮಾನತೆ ನೀಡಿದ್ದಾರೆ. ಇಂದು ಪ್ರತಿಯೊಂದು ರಂಗದಲ್ಲೂ ಹೆಣ್ಣು ಮಕ್ಕಳು ಮೇಲುಗೈ ಸಾಧಿಸುತ್ತಿದ್ದಾರೆ ಎಂದು ಅವರು ತಿಳಿಸಿದರು. ಅದ್ರ ಬಗ್ಗೆ ಮಾಹಿತಿ ಕೊಡ್ತಾರೆ. ಬಹಳಷ್ಟು ನೂರಾರು ಜನರು ಏನೋ ಮಾಡ್ಕೊಂಡು ಅವ್ರೊಂದು ಫೋಟೋ ತಗೋತೀನಿ, ಅವ್ರಿಗೆ ಬಾನು ಅಲ್ಲತ್ತಿಲ್ಲ ಅಂತ ಹೇಳತ್ತಿಲ್ಲ, ಏನೂ ಇಲ್ಲ. ಅವ್ರ ಫೋಟೋ ತಗೊಂಡು ವಾಟ್ಸಪ್ ಹಾಕೊಂಡೆ ಅಂದ್ರೆ ಮೇಲೆ ಅಧಿಕಾರಿಗಳಿಗೆ ಮೆಸೇಜ್ ಮಾಡಿದ್ರು, ಅವ್ರು ರಿಪ್ಲೈ ಕೊಡ್ತಾ ಇದ್ದಾರೆ, ಕರೆಕ್ಟಾಗಿ ನನಗೆ ರಿಪ್ಲೈ ಕೊಡ್ತಾರೆ. ಈ ಕಾರ್ಡ್ ಏನು ಸಮಸ್ಯೆ ಅದ, ದುಡ್ಡು ಬರ್ಲತ್ತದ ಇಲ್ಲ ಏನೆಲ್ಲ ಮಾಹಿತಿ ಅವ್ರು ಕೊಡ್ಲತ್ತಾರೆ. ಅದೇ ರೀತಿ ನಿಮ್ಮೂ ಏನಾದರೂ ಕನ್ಫ್ಯೂಷನ್ ಇತ್ತು ಮಾಡ್ತು ಅಂದ್ರೆ ನಿಮ್ಗೆ ಆಗಲಿಲ್ಲ ಅಂದ್ರೆ ನಮ್ಗೆ ಹೇಳ್ರಿ. ಅಧ್ಯಕ್ಷರು ಅದಾರ, ಯುವ ಸಾರ್ ಅದಾರ, ನಾವು ಅದಾರ, ನಮ್ಮ ಗ್ಯಾರಂಟಿ ಸಂಬಂಧ ನಮ್ಮ ಸದಸ್ಯರು ಅದಾರ, ನಮ್ಮ CDP ಆಫೀಸ್ಗೆ ಗೃಹಲಕ್ಷ್ಮಿ ಬಗ್ಗೆ ಮಾಹಿತಿ ಏನಾದ್ರು ಕರೆಕ್ಟ್ ಹೇಳ್ತಾರೆ. ಬರಲಿಲ್ಲ ಅಂದ್ರೂ ಯಾರ್ದಾರ ಏನೋ ಒಂದು ಅನಿವಾರ್ಯದಿಂದ KYC ಮಾಡೋದು ಸಣ್ಣ ಪುಟ್ಟ ಸಮಸ್ಯೆಗಳು ಇರ್ತಾವೆ. ಆ ಸಮಸ್ಯೆದಿಂದ ಅವ್ರು ಏನು ಮಾಡ್ತಾರ ಅವ್ರಿಗೆ ಗೊತ್ತಾಗಲ್ಲ. ಭಾಳ ಜನರಿಗೆ ಅದು ಏನದ ಅಂಬದೇ ಗೊತ್ತಾಗಲ್ಲ. KYC ಅಂದ್ರೆ ಗೊತ್ತಿಲ್ಲ, ಲಿಂಕ್ ಮಾಡೋದಂದ್ರೆ ಗೊತ್ತಿಲ್ಲ. ನಮ್ಮ ಹಳ್ಳಿ ಹೆಣ್ಮಕ್ಳಿಗೆ ಇದ್ರ ಬಗ್ಗೆ ಅರಿವು ಮುಟ್ಟು ಭಾಳ ಕಡಿಮೆ ಅದ. ಅದು ತಿಳಿಸಿ ಹೇಳಿ. ನೀವೇನು ಅವ್ರಿಗೆ ಕಷ್ಟ ಕೊಡೋದಿಲ್ಲ. CDP ಅವ್ರದ್ದು ನಿಮ್ಮಲ್ಲಿ ಏನು ಡಾಕ್ಯುಮೆಂಟ್ಸ್ ಅದ ಕೊಡ್ರಿ. ಒಂದು ರೇಷನ್ ಕಾರ್ಡ್ ಇತ್ತು, ರೇಷನ್ ಕಾರ್ಡ್ ನಂಬರ್ ತೊಗೊಂಡು ಮೆಸೇಜ್ ಮಾಡ್ಕೊಂಡು ಏನು ತಪ್ಪಾಗ್ಯದ ಸರಿಪಡಿಸೋದು ಒಂದು 10 ನಿಮಿಷ ಕೆಲಸ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ತಾಲೂಕಿನ ಅತಲಾಪುರ ಗ್ರಾಮಕ್ಕೆ ಭೇಟಿ ನೀಡಿದ ಶಾಸಕ ಶರಣು ಸಲಗಾರ್ ಗ್ರಾಮಸ್ಥರ ಸಮಸ್ಯೆಯನ್ನ ಆಲಿಸಿದ್ದಾರೆ. ಕಳೆದ ಮಳೆಗಾಲದಲ್ಲಿ ಅತಿಯಾದ ಮಳೆಯಿಂದ ಗ್ರಾಮದ ಮುಖ್ಯ ರಸ್ತೆ, ಸೇತುವೆಗಳು ಒಡೆದು ಹಾಳಾಗಿರುವುದು ಗ್ರಾಮಸ್ಥರು ಶಾಸಕರ ಗಮನಕ್ಕೆ ತಂದಿದ್ರು. ಇನ್ನು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿದ ಶಾಸಕರು ಆದಷ್ಟು ಬೇಗ ಹೊಸ ಸೇತುವೆ ಮಾಡಿಸಿಕೊಡುವುದಾಗಿ ಭರವಸೆ ನೀಡಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಅತಲಾಪುರ ಗ್ರಾಮದ ರೈತರು ಕೂಡ ತಮ್ಮ ಹೊಲಗಳಿಗೆ ಹೋಗಲು ಸೂಕ್ತ ರಸ್ತೆ ಇಲ್ಲದಿರುವುದು ತಿಳಿಸಿದ್ದಾರೆ. ತಕ್ಷಣವೇ ರೈತರ ಜಮೀನುಗಳಿಗೆ ಭೇಟಿ ನೀಡಿದ ಶಾಸಕರು ರಸ್ತೆ ಕೂಡ ಮಾಡಿಸಿಕೊಡುವುದಾಗಿ ಭರವಸೆ ನೀಡಿದ್ದಾರೆ. ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ ನಗರದಲ್ಲಿ ಮಾರ್ಚ್ 12ರಂದು ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವೈಜ್ಞಾನಿಕ ವರದಿಯನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಗುವುದೆಂದು ಬಲಗೈ ಒಳ ಮೀಸಲಾತಿ ಹೋರಾಟ ಸಮಿತಿ ತಿಳಿಸಿದೆ. ಬಸವ ಕಲ್ಯಾಣ ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಕರಪತ್ರ ಬಿಡುಗಡೆ ಮಾಡಿದ ಸಮಿತಿಯು ಬಸವ ಕಲ್ಯಾಣ ಕೋಟೆಯಿಂದ ಅಂಬೇಡ್ಕರ್ ವೃತ್ತದವರೆಗೆ ಬೃಹತ್ ಪ್ರತಿಭಟನೆ ನಡೆಸಲಾಗುವುದು. ಹಾಗಾಗಿ ಮಾರ್ಚ್ 12ರಂದು ಬಲಗೈ ಸಮುದಾಯದ ಜನರು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಪ್ರತಿಭಟನೆಯಲ್ಲಿ ತೊಡಗಿ ಸರ್ಕಾರಕ್ಕೆ ಕಣ್ಣು ತೆರೆಸುವಂತ ಕೆಲಸ ಮಾಡಬೇಕು. ನಮ್ಮ ಹಕ್ಕು ಮತ್ತು ನ್ಯಾಯಕ್ಕಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಪ್ರತಿಭಟನೆಯನ್ನ ಯಶಸ್ವಿಗೊಳಿಸಬೇಕೆಂದು ತಾಲೂಕಿನ ಬಲಗೈ ಸಮುದಾಯದವರಿಗೆ ಮನವಿ ಮಾಡಿದ್ದಾರೆ. ये तय की है कि 12 तारीख को मार्च 12 को ये जो वड़ा मिथिलाती का जो संकट हमारे राइट कम्युनिटी के ऊपर हमारे कर्नाटक राज्य में आए तो है, इसका पूरा छानबीन करने के वास्ते हम सरकार को एक निवेदन करने के वास्ते एक प्रतिभटना रैली बसव कल्याण में हम 12 तारीख को तय करें तो है। मैं निवेदन करता हूँ कि पूरे बसव कल्याण के हमारे जितने भी राइट कम्युनिटी के जो लोग हैं और जितने महिला हैं, मेरे बहना हैं, सब कापरेट करके सबसे बड़ा एक रैली हम बसव कल्याण में करने जा रहे हैं। और ये सरकार को एक निवेदन पत्र हम यहाँ पर देना चाहते हैं कि हमारे समाज को अन्याय नहीं होते हुए ये और एक बार हमारे समाज का गिनती कर करके ये भी इसके बारे में टिप्पणी करके हमारे समाज को न्याय मिलना पड़ता है। इसलिए हम सारा बसव कल्याण की ओर से हम आह्वान करते हैं कि 12 तारीख को जिले से लेकर अम्बेडकर सर्कल तक एक बहुत बड़ा रैली करने का हम एक ये करें तो है। तभी मैं भाइयों को निवेदन करता हूँ कि ज़्यादा से ज़्यादा संख्या में आकर इस रैली को चकचक बनाए बोल के मैं निवेदन करता हूँ। तो प्रतिभटना जो रैली के
सुन रहे। और मैं ये विनती करता हूँ कि कहीं भी कोई बिजलीमैन कोई भी जानवरों को तकलीफ न देते हुए, पुलिस को भी उसका तकलीफ न देते हुए, और धर्म में जो हमारा शांति का धर्म है, हम शांति की ओर से, हमारा संगठन की ओर से सभी शांति लेके करता हूँ, शांति से हमारा रैली निकलना इसका मेरा जो ಅನುದಾನ ರಹಿತ ಖಾಸಗಿ ಶಿಕ್ಷಣ ಸಂಸ್ಥೆಗಳ ಒಕ್ಕೂಟದಿಂದ ಮಾರ್ಚ್ 12ರಂದು ಬೀದರ್ ಜಿಲ್ಲೆಯಾದ್ಯಂತ ಪ್ರತಿಭಟನೆ ನಡೆಸಲು ನಿರ್ಧರಿಸಲಾಗಿದೆ. ಕನ್ನಡ ಮಾಧ್ಯಮ ಶಾಲೆಗಳ ಉಳಿವಿಗಾಗಿ ಸರ್ಕಾರ ತಕ್ಷಣ ಅನುದಾನ ಬಿಡುಗಡೆ ಮಾಡಬೇಕು ಎಂದು ಆಗ್ರಹಿಸಿ ಈ ಹೋರಾಟ ನಡೆಸಲಾಗುತ್ತದೆ. ಇನ್ನು ಪ್ರತಿಭಟನೆ ಅಂಗವಾಗಿ ಜಿಲ್ಲೆಯ ಅನುದಾನ ರಹಿತ ಖಾಸಗಿ ಶಾಲೆಗಳನ್ನು ಬಂದ್ ಮಾಡಿ ಸರ್ಕಾರದ ವಿರುದ್ಧ ಹೋರಾಟ ಹಮ್ಮಿಕೊಳ್ಳಲಾಗುವುದು ಎಂದು ಖಾಸಗಿ ಶಿಕ್ಷಣ ಸಂಸ್ಥೆಗಳ ರಾಜ್ಯಾಧ್ಯಕ್ಷ ರೇವಣಸಿದ್ದಪ್ಪ ಜಲಾದೆ ಅವರು ತಿಳಿಸಿದ್ದಾರೆ. ಇತ್ತೀಚೆಗೆ ಮಂಡನೆಯಾದ ರಾಜ್ಯ ಬಜೆಟ್ನಲ್ಲಿ ಕನ್ನಡ ಮಾಧ್ಯಮ ಶಾಲೆಗಳಿಗೆ ಯಾವುದೇ ರೀತಿಯ ವಿಶೇಷ ಅನುದಾನ ಘೋಷಣೆ ಮಾಡಿಲ್ಲ ಎಂದು ಶಿಕ್ಷಣ ಸಂಸ್ಥೆಗಳ ಪ್ರತಿನಿಧಿಗಳು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಹಲವು ಬಾರಿ ಸರ್ಕಾರದ ಗಮನಕ್ಕೆ ಮನವಿ ಸಲ್ಲಿಸಿದ್ರೂ ಕೂಡ ಯಾವುದೇ ರೀತಿಯ ಕ್ರಮ ಕೈಗೊಳ್ಳದೆ ನಿರ್ಲಕ್ಷ್ಯ ತೋರಲಾಗುತ್ತಿದೆ ಎಂದು ಆರೋಪ ಮಾಡಿದ್ದಾರೆ. ಮೊನ್ನೆ 6ನೇ ತಾರೀಕು ನಡೆದಿರತಕ್ಕಂಥ ಕರ್ನಾಟಕ ಬಜೆಟ್ದಲ್ಲಿ ಭಾಳ ದುಃಖ, ಭಾಳ ವಿಷಾದಕರ. ಕನ್ನಡಗಾಗಿ, ಕನ್ನಡ ನಾಡುನುಡಿಗಾಗಿ, ಕನ್ನಡ ಶಾಲೆಯ ಉಳಿವಿಗಾಗಿ ಯಾವುದೂ ಒಂದು ಪೈಸೆ ಇಲ್ಲ. ಆದರೆ ಸರ್ಕಾರ ಇಂಗ್ಲೀಷ್ ಭಾಷೆಯನ್ನು, ಇಂಗ್ಲೀಷ್ ಶಾಲೆಗಳನ್ನು ಪೋಷಣೆ ಮಾಡೋಕ್ಕೆ ಅದನ್ನು ಬೆಳೆಸಲಿಕ್ಕೆ ಸುಮಾರು 3,900 ಕೋಟಿಗಳನ್ನು ಇಟ್ಟು ಕನ್ನಡ ಶಾಲೆಗಳಿಗೆ ಘೋರ ಅನ್ಯಾಯ ಮಾಡಿದೆ. ಇದನ್ನು ವಿರೋಧಿಸಿ ಕನ್ನಡ ಶಾಲೆಗಳನ್ನು ಉಳಿಸಿ, ಕರ್ನಾಟಕ ಉಳಿಸಿ ಅಂತಕ್ಕಂಥ ಘೋಷಣೆಯೊಂದಿಗೆ ಬರ್ತಕ್ಕಂಥ 12 ಮಾರ್ಚರಂದು ಇಡೀ ಬೀದರ್ದಿಂದ ಚಾಮರಾಜನಗರವರೆಗೆ ಎಲ್ಲ ಶಾಲಾ ಕಾಲೇಜುಗಳನ್ನು ಬಂದ್ ಮಾಡಿ ನಮ್ಮ ಮನವಿಯನ್ನು ಮುಖ್ಯಮಂತ್ರಿಗೆ ನಾವು ಸಲ್ಲಿಸಲಿದ್ದೇವೆ. ಹಾಗಾಗಿ ಸರ್ಕಾರ ಎಚ್ಚೆತ್ತು 1995ರಿಂದ ಸುಮಾರು 30 ವರ್ಷಗಳಿಂದ ಕಷ್ಟಪಟ್ಟು ಕನ್ನಡ ಶಾಲೆಗಳನ್ನು ಉಳಿಸಿ ಬೆಳೆಸ್ತಕ್ಕಂಥ ಶಿಕ್ಷಕರಿಗೆ ಅನುದಾನಕ್ಕೊಳಪಡಿಸಬೇಕಂತ ನಮ್ಮ ಮುಖ್ಯ ಬೇಡಿಕೆ ಇದೆ. ಅದಾದ ನಂತರ ಕಡು ಬಡವರಿಗೆ ಆಸರೆ ಆಗಿರ್ತಕ್ಕಂಥ RT ಮರುಜಾರಿ ಮಾಡಬೇಕು, ನವೀಕರಣದಲ್ಲಿ ಸರಣಿಗೊಳಿಸಬೇಕಂತಕ್ಕಂಥ ಈ 3 ಬೇಡಿಕೆಗಳೊಂದಿಗೆ ನಾವು ಬೃಹತ್ ಪ್ರಮಾಣದ ಹೋರಾಟವನ್ನು ಬರ್ತಕ್ಕಂಥ 12ನೇ ತಾರೀಕು ಮುಂಜಾನೆ 9 ಗಂಟೆಯಿಂದ ಸಾಯಂಕಾಲ 4 ಗಂಟೆವರೆಗೆ ನಮ್ಮದೆಲ್ಲ ಶಾಲೆಗಳು ಬಂದ್ ಮಾಡಿ ರಸ್ತೆಗಿಳಿದು ಆದರಣೀಯ ಮುಖ್ಯಮಂತ್ರಿಗೆ ನಾವು ಮನವಿಯನ್ನು ಸಲ್ಲಿಸಲಿದ್ದೇವೆ ಜಿಲ್ಲಾಧಿಕಾರಿಗಳ ಮುಖಾಂತರ. ಹಾಗೆ ಸರ್ಕಾರ ಎಚ್ಚೆತ್ತು ಕನ್ನಡ ಶಾಲೆಗಳಿಗೆ ಉಳಿಸ್ತಕ್ಕಂಥ, ಕನ್ನಡ ನಾಡು ಬೆಳೆಸ್ತಕ್ಕಂಥ ಕಾರ್ಯಕ್ಕೆ ಮುಂದಾಗಬೇಕಂತ ನಾವು ವಿನಂತಿ ಮಾಡ್ಕೊಳ್ತೇನೆ. ಕನ್ನಡ ವಿರೋಧಿ ಸರ್ಕಾರ ಇದು. ಎಲ್ಲ ಭಾಷೆಗೆ ಇದು ಇದೆ. ಮೈನಾರಿಟಿಗೆ ಬೇರೆ ಬೇರೆ ಸಂಬಂಧಪಟ್ಟಂಥ ಬಜೆಟ್ ಇದೆ. ಇಂಗ್ಲೀಷ್ ಮಾಧ್ಯಮ ಶಾಲೆಗೆ 3,900 ಕೋಟಿ ಸರ್. 300 ಕೋಟಿ ನಮಗೆ ಕೊಟ್ಟಿದ್ರೆ ಸಾವಿರಾರು ಶಾಲೆಗಳಿಗೆ ಶಿಕ್ಷಕರಿಗೆ ಅನುದಾನ ಸಿಗ್ತಿತ್ತು. 300 ಕೋಟಿ ಕೇವಲ. ಅದಕ್ಕೂ ಕೂಡ ನಿರುತ್ಸಾಹ. ಸರ್ಕಾರ ಕನ್ನಡ ವಿರೋಧಿ ಇದೆ, ಉದ್ದೇಶ ಇದೆ. ಅದು ಕನ್ನಡ ಶಾಲೆಗಳು ಪೂರ್ಣ ಸಮಾಪ್ತಿ ಮಾಡಬೇಕು, ಈ ಉದ್ದೇಶ ಇದೆ ಸರ್ಕಾರಕ್ಕೆ. ಯಾವ ಮಂತ್ರಿಗಳು, ಅನೇಕ ಶಿಕ್ಷಣ ಸಚಿವರು ಸಾಕಷ್ಟು ಬಾರಿ ಹೇಳಿದ್ದಾರೆ, ಸದನದಲ್ಲಿ ಹೇಳಿದ್ದಾರೆ, ನಾವು ಅನುದಾನ ಕೊಡ್ತೀವಿ ನಿಮಗೆ 2,500 ಕೊಡ್ತೀವಿ ಅಂತೇಳಿ. ಮಾನ್ಯ ಶ್ರೀ ವಿಧಾನ ಪರಿಷತ್ ಸದಸ್ಯರು ಈ ಪ್ರಶ್ನೆ ಕೇಳಿದಾಗ ಶಿಕ್ಷಣ ಸಚಿವರು ಹೇಳಿದ್ದಾರೆ, ಅನೇಕ ಕಾರ್ಯಕ್ರಮಗಳು ಹೇಳಿದ್ದಾರೆ. ಸುಮಾರು 1 ತಿಂಗಳ ಕೆಳಗಡೆ ನಾವು ಭೇಟಿಯಾದಂಥ ಸಂದರ್ಭ ಮುಖ್ಯಮಂತ್ರಿ ಕೂಡ ಹೇಳಿದ್ದಾರೆ, ನಾನು ಮಧು ಬಂಗಾರ ಕರೆಸ್ಕೋತೀನಿ, ಅನುದಾನ ಕೊಡ್ತೀನಿ ಅಂತ. ಆದರೆ ಇದ್ದಕ್ಕಿದ್ದಾಗೆ ಕನ್ನಡ ಶಾಲೆಗಳಿಗೆ ಅನುದಾನ ಬಗ್ಗೆ ಎಳ್ಳಷ್ಟು ಅನುದಾನ ಇಲ್ಲ. ಇದು ಬಹಳ ಖೇದಕರ, ಇದು ಖಂಡನೀಯ. 12ನೇ ತಾರೀಕು ರಾಜ್ಯ ಮಟ್ಟದ ಹೋರಾಟ. T20 ವಿಶ್ವಕಪ್ನಲ್ಲಿ ಭಾರತ ತಂಡ ಭರ್ಜರಿ ಜಯ ಸಾಧಿಸಿದ ಹಿನ್ನೆಲೆಯಲ್ಲಿ ನಿನ್ನೆ ರಾತ್ರಿ ಬೀದರ್ ನಗರದಲ್ಲಿ ಕ್ರಿಕೆಟ್ ಅಭಿಮಾನಿಗಳು ಸಂಭ್ರಮಾಚರಣೆ ನಡೆಸಿದರು. ನಗರದ ಅಂಬೇಡ್ಕರ್ ವೃತ್ತದಲ್ಲಿ ಸೇರಿದ ಅಭಿಮಾನಿಗಳು ಪಟಾಕಿ ಸಿಡಿಸಿ ಡಾನ್ಸ್ ಮಾಡಿ ವಿಜಯೋತ್ಸವ ಆಚರಿಸಿದರು. ಇನ್ನು ಭಾರತ ತಂಡದ ಗೆಲುವಿನ ಖುಷಿಯಲ್ಲಿ ಯುವಕರು ಘೋಷಣೆ ಕೂಗಿ ತಮ್ಮ ಹರ್ಷ ವ್ಯಕ್ತಪಡಿಸಿದ್ದಾರೆ. ತ್ರಿವರ್ಣ ಧ್ವಜಗಳನ್ನು ಹಿಡಿದು ರಸ್ತೆಗೆ ಇಳಿದ ಅಭಿಮಾನಿಗಳು ಭಾರತೀಯ ಕ್ರಿಕೆಟ್ ತಂಡಕ್ಕೆ ಅಭಿನಂದನೆಯನ್ನು ಸಲ್ಲಿಸಿದ್ದಾರೆ. ಇನ್ನು ಕ್ರಿಕೆಟ್ ಪ್ರೇಮಿಗಳು ಕೂಡ ಭಾರತ್ ಮಾತಾ ಕಿ ಜೈ ಸೇರಿದಂತೆ ವಿವಿಧ ಘೋಷಣೆಗಳನ್ನು ಕೂಗಿ ಆಟಗಾರರಿಗೆ ಜೈಕಾರ ಹಾಕಿದ್ರು. ನಗರದ ಪ್ರಮುಖ ರಸ್ತೆಗಳಲ್ಲೂ ಕೂಡ ಅಭಿಮಾನಿಗಳು ಸೇರಿ ಭಾರತದ ಗೆಲುವನ್ನು ಹಬ್ಬದ ವಾತಾವರಣದಲ್ಲಿ ಆಚರಿಸಿದ್ರು. ಇವತ್ತಿನ ದಿವಸ ನಮ್ಮ ಇಡೀ ಭಾರತ ದೇಶದ ಇವತ್ತು ಸಂಭ್ರಮಾಚರಣೆ ಮುಳುಗಿದೆ. ಯಾಕೆಂದರೆ ನಮ್ಮ ಟೀಮ್ ಇಂಡಿಯಾ ಏನು ಇವತ್ತು ಶ್ರಮ ಪಟ್ಟಿದೆ, ಈ ಒಂದು T20 ವಿಶ್ವಕಪ್ ಗೆದ್ದಿದೆ. ನಿಜಕ್ಕೂ ನಮ್ಮ ಎಲ್ಲ ಭಾರತೀಯರಿಗೆ ಬಹಳ ಸಂತೋಷ ತಂದುಕೊಟ್ಟಿದೆ. ಅದ್ರ ಜೊತೆ ಅವರು ಮಾಡಿದಂಥ ಶ್ರಮ ಈ ಬರುವಂಥ ನಮ್ಮ ಯೂತ್ಸಿಗೆ ಮತ್ತು ನಮ್ಮ ಇಡೀ ಭಾರತ ದೇಶದಲ್ಲಿ ಆಟಗಾರರಿಗೆ ಒಂದು ಸ್ಫೂರ್ತಿಯಾಗಿದ್ದಾರೆ. ಈ ಒಂದು ಭಾರತದ ಶಕ್ತಿ ಇವತ್ತು ಇಡೀ ನಮ್ಮ ವಿಶ್ವ ನೋಡ್ತಾ ಇದೆ. ನಮ್ಮ ಭಾರತಕ್ಕೆ ವಿಶ್ವ ನೋಡುವಂಥ ಇವತ್ತು ಸಂಭ್ರಮಾಚರಣೆಯಲ್ಲಿದ್ದೇವೆ. ಆದ್ದರಿಂದ ನಿಜಕ್ಕೂ ನಾನು ನಮ್ಮ ಬೀದರ್ ಜಿಲ್ಲೆಯ ಪರವಾಗಿ ಈ ಒಂದು ಅಂಬೇಡ್ಕರ್ ವೃತ್ತದಲ್ಲಿ ನಾವೆಲ್ಲ ಸೇರಿದ್ದೇವೆ. ನಮ್ಮೆಲ್ಲರ ಪರವಾಗಿ ನಾವು ಇವತ್ತು ನಮ್ಮ ಟೀಮ್ ಇಂಡಿಯಾಕ್ಕೆ ನಾವು ಎಲ್ಲರಿಗೆ ನಾವು ಕೃತಜ್ಞತೆಗಳು, ಧನ್ಯವಾದಗಳು ಸಲ್ಲಿಸ್ತೇವೆ. ಅದ್ರ ಜೊತೆಗೆ ಇಲ್ಲಿ ಸೇರಿ ಬಂದಿರುವಂಥ ತಮ್ಮೆಲ್ಲರಿಗೂ ಕೂಡ ನಾವು ಧನ್ಯವಾದಗಳು ಹೇಳ್ತೇವೆ ಸರ್.
ನಿಜಕ್ಕೂ ಇದು ನಮ್ಮ ಯೂತ್ಸಿಗೆ ಬರುವಂಥ ನಮ್ಮ ಪೀಳಿಗೆಗೆ ಏನದಂದ್ರೆ ಇದು ಬಹಳಷ್ಟು ಒಂದು ಸ್ಫೂರ್ತಿ ಆದಂಥ ಒಂದು ಮ್ಯಾಚ್ ಆಗಿತ್ತು. ಬಹಳ ಸಂತೋಷದಿಂದ ನಾವು ಇವತ್ತು ಈ ಒಂದು ನಿಮ್ಮ ಮಾಧ್ಯಮ ಮುಖಾಂತರ ಹೇಳ ಬಯಸ್ತೇವೆ. ಟ್ರ್ಯಾಕ್ಟರ್ ಪಲ್ಟಿಯಾಗಿ ಬಾಲಕ ಮೃತಪಟ್ಟ ಘಟನೆ ಭಾಲ್ಕಿ ತಾಲೂಕಿನ ಮದಕಟ್ಟಿ ಕ್ರಾಸ್ ಬಳಿ ನಿನ್ನೆ ಸಾಯಂಕಾಲ ನಡೆದಿದೆ. ಮೃತಪಟ್ಟ ಬಾಲಕನನ್ನ ಶೋಹಂ 13 ವರ್ಷದ ಬಾಲಕ ಎಂದು ತಿಳಿದು ಬಂದಿದ್ದು, ಬಾಜುಳ್ಕ ಕ್ರಾಸ್ನಿಂದ ಸಾಗುತ್ತಿರುವಂತಹ ಟ್ರ್ಯಾಕ್ಟರ್ ಮೇಲೆ ಕುಳಿತುಕೊಂಡು ಶೋಹಂ ಹೋಗ್ತಿದ್ದನು. ಇನ್ನು ಮದಕಟ್ಟಿ ಕ್ರಾಸ್ ಬಳಿ ಸಾಗುತ್ತಿದ್ದಂತೆ ಟ್ರ್ಯಾಕ್ಟರ್ ಪಲ್ಟಿಯಾಗಿದೆ. ಪರಿಣಾಮವಾಗಿ ಟ್ರ್ಯಾಕ್ಟರ್ ಮೇಲೆ ಕುಳಿತಂತ ಶೋಹಂ ಬಿದ್ದು ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾನೆ ಎಂದು ತಿಳಿದು ಬಂದಿದೆ. ಖಟಕ್ ಚಿಂಚೋಳಿ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದ್ದು, ಪೊಲೀಸರು ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿದ್ದಾರೆ ಎಂದು ತಿಳಿದು ಬಂದಿದೆ. ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಬೀದರ್ ಜಿಲ್ಲಾ ಘಟಕದ ವತಿಯಿಂದ ಬೀದರ್ ಜಿಲ್ಲೆಯ ಬಡ ಮಕ್ಕಳಿಗಾಗಿ ಉಚಿತ ಕೆಸಿಇಟಿ ಜೆಡಬ್ಲ್ಯೂ ನೀಟ್ ತರಬೇತಿ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಇನ್ನು 1 ತಿಂಗಳ ಕಾಲ ತರಬೇತಿಗಳು ನಡೆಯಲಿದ್ದು, ಪ್ರತಿದಿನ 6 ಗಂಟೆಗಳ ಕಾಲ ವಿದ್ಯಾರ್ಥಿಗಳಿಗೆ ಬೋಧನೆಯನ್ನ ಮಾಡಲಾಗುವುದು. ತರಗತಿಗಳು ಮಾರ್ಚ್ 19ರಿಂದ ಪ್ರಾರಂಭವಾಗಲಿದ್ದು, ಆಸಕ್ತ ವಿದ್ಯಾರ್ಥಿಗಳು ಬೀದರ್ನ ಶಾಗಂಜ್ನ ಸರಸ್ವತಿ ಶಾಲಾ ಆವರಣದಲ್ಲಿರುವ ಕೇಶವ ಸ್ಮೃತಿ ಕಾರ್ಯಾಲಯಕ್ಕೆ ಭೇಟಿ ನೀಡಿ ತಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳುವ ಮೂಲಕ ಈ ಉಚಿತ ತರಬೇತಿ ಶಿಬಿರದ ಪ್ರಯೋಜನ ಪಡೆದುಕೊಳ್ಳಬೇಕು ಎಂದು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಸಂಚಾಲಕ ನಾಗರಾಜ್ ಅವರು ಮನವಿ ಮಾಡಿದ್ದಾರೆ. ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಜಿಲ್ಲಾ ಘಟಕದಿಂದ ಪ್ರತಿ ವರ್ಷ ಉಚಿತ ಸಿಇಟಿ ನೀಟ್ ಮತ್ತು ಜೆಡಬ್ಲ್ಯೂ ತರಗತಿಯನ್ನು ಮಾಡ್ತೇವೆ. ಈ ವರ್ಷ ಕೂಡ ಉಚಿತ ಸಿಇಟಿ ನೀಟ್ ತರಗತಿಯನ್ನು ಪ್ರವೇಶಿಸಿ ಪ್ರಾರಂಭ ಆಗಿದೆ. ತಿಂಗಳು 19 ತಾರೀಕಿಂದ ಕ್ಲಾಸಸ್ ರನ್ ಆಗ್ತಾ ಇದೆ. ಸೊ ಬೀದರ್ ಜಿಲ್ಲೆಯ ಬಡ ಮತ್ತು ಪ್ರತಿಭಾವಂತ ವಿದ್ಯಾರ್ಥಿಗಳು ಬಂದು ಆದಷ್ಟು ಬೇಗ ಸಿಇಟಿ ನೀಟ್ ಅನ್ನು ಜಾಯ್ನ್ ಆಗಿ ರಿಜಿಸ್ಟ್ರೇಷನ್ ಹೆಂಗೆ ಮಾಡಿಸ್ಬೇಕು? ರಿಜಿಸ್ಟ್ರೇಷನ್ 1000 ಇರುತ್ತದೆ. ಅದು ಬರೀ ನೋಟ್ಸಿಗೆ ಅಂತ ತಗೋತೀವಿ. ಮತ್ತು ಎಲ್ಲಿ ಬಂದು ಮಾಡಿಸ್ಬೇಕು? ಇಲ್ಲಿ ಸರಸ್ವತಿ ಶಾಲೆ ಹತ್ತಿರ ನಮ್ಮದು ಕಾರ್ಯಾಲಯ ಇದೆ, ಅಲ್ಲಿ ಬಂದು ರಿಜಿಸ್ಟ್ರೇಷನ್ ಮಾಡಬೇಕು. ಅದೇ ರೀತಿ ಸನ್ಸ್ ಆಫ್ ಡಿಗ್ರಿ ಕಾಲೇಜ್ ಅಂತ ಸ್ಥಳ ಕುಂಬಾರವಾಡ ಕಮ್ಮನ್ ಎದುರುಗಡೆ ಸನ್ಸ್ ಆಫ್ ಡಿಗ್ರಿ ಕಾಲೇಜ್ ಒಳಗೆ ತರಗತಿಯನ್ನು ಮಾಡ್ತೇವೆ. ಸುಮಾರು 150 ಮಕ್ಕಳಿಗೆ ಪ್ರತಿ ವರ್ಷ ನಾವು ಮಾಡ್ತೀವಿ. ಅಂದರೆ ಈ ವರ್ಷ ಕೂಡ ನಮ್ಮದು ಗುರಿ ಜಾಸ್ತಿನೇ ಇದೆ. ಆದರೂ 150 ವಿದ್ಯಾರ್ಥಿಗಳಿಗೆ ಒಂದು ಉಚಿತ ಸಿಇಟಿ ನೀಟ್ ತರಬೇತಿಯನ್ನು ಕೊಡಬೇಕಂತ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಉತ್ತರ ಪ್ರಾಂತದಿಂದ ಒಂದು. ಇವಾಗಿದ್ವು ಇಂದಿನ ಬೀದರ್ ಜಿಲ್ಲೆಯ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ರೌಂಡ್ ಅಪ್ನಲ್ಲಿ. ನಮಸ್ಕಾರಗಳು.